ಇನ್ನು ಕನ್ನಡದ ಸಿನಿಮಾ ನಾಯಕಿಯಾಗಿರುವಂಥ ಇದು ಕನ್ನಡ ಸಿನಿಮಾದ ಲೇಡಿ ವಿಲನ್ ಅಂತಲೇ ಗುರುತಿಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಹಾಗೂ ಹಿರಿಯ ನಟಿ ಅಂತ ಕೂಡ ಅದನ್ನ ಹೇಳ್ಬೋದು. ಕೇವಲ ಕನ್ನಡದಲ್ಲೇ ಮಾತ್ರ ಅಭಿನಯಿಸಿ ಹೆಸರು ಮಾಡಿದಂಥ ನಟಿ ಇದೀಗ ಕೊನೆಯುಸಿರೆಳೆದಿದ್ದಾರೆ. ಅವರು ಶುಗರ್ ಜಾಸ್ತಿಯಾಗಿ ಮತ್ತು ವಯಸ್ಸಾದ ಕಾರಣದಿಂದ ಕೂಡ ಈಗಾಗಲೇ ಬಳಲ್ತಿದ್ದಾರೆ ಅಂತ ಹೇಳೋದು. ಇದೇ ಕಾರಣಕ್ಕೆ ಇಂದು ಮುಂಜಾನೆ 4:30 ಸುಮಾರಿನಲ್ಲಿ ಹೃದಯಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಇವರು ಬೇರೆ ಯಾರೂ ಅಲ್ಲ, ಬಡ್ಡಿ ಬಂಗಾರಮ್ಮ ಪಾತ್ರ ಮಾಡಿದಂಥ ಅದ್ಭುತವಾದಂಥ ನಟಿ ಹಾಗೂ ವಿಲನ್ ಉಮಾ ಶಿವಕುಮಾರ್ ಅವರು ಇದೀಗ ಕೊನೆಯುಸಿರೆಳೆದಿರುವಂಥವ್ರು. ಇನ್ನು ಇವರು ಕಿಲಾಡಿ ಜೋಡಿ, ಬಡ್ಡಿ ಬಂಗಾರಮ್ಮ, ಆತ್ಮಬಂಧನ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದರು. ಇನ್ನು ಕಾಶಿನಾಥ್ ಅವ್ರ ಜೊತೆ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ಆಗಿ ಕೂಡ ಇವರು ಗುರುತಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಅವರು ಗಯ್ಯಾಳಿ ಅತ್ತೆಯ ಪಾತ್ರವನ್ನು ಮಾಡ್ತಿದ್ದಂಥ ಬಡ್ಡಿ ಬಂಗಾರಮ್ಮ ಅಂತಂದರೆ ಇಂದಿಗೂ ಸಹ ಲೆಜೆಂಡ್ ಸಿನಿಮಾ. 1984ರಲ್ಲಿ ಬಂದಂಥ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಕೂಡ ಪಡೆದುಕೊಂಡಿತ್ತು. ಇದರಿಂದ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ತಂದು ಕೊಟ್ಟಿತ್ತು ಉಮಾ ಶಿವಕುಮಾರ್ ಅವರಿಗೆ. ಸದ್ಯ ಇಂದು ಮುಂಜಾನೆ 4:30 ಸುಮಾರಿನಲ್ಲೇ 76ನೇ ವಯಸ್ಸಾದ ಕಾಯಿಲೆಯಿಂದ ಕೊನೆಯುಸಿರೆಳೆದಿದ್ದಾರೆ.